ನನ್ನ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾವು ಎಷ್ಟೇ ಮೇಕಪ್ ಮಾಡಿದ್ರೂ ನಮಗೆ ಕತ್ತು ಕೆಳಗಡೆ ಡಬಲ್ ಚಿನ್ ಇದ್ದರೆ ಆ ಫೇಸ್ ಲುಕ್ಕೇ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಅಂತಹ ಡಬಲ್ ಚಿನ್ನನ್ನು ಕೆಲವೊಂದು ಮಸಾಜಸನ್ನು ಮಾಡ್ಕೊಳ್ಳೋದ್ರ ಮೂಲಕ ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ಮಸಾಜಸನ್ನು ನಾವು ಫೇಸ್ ಮೇಲೆ ಬರೀ ಕೈಯಿಂದ ಹಾಗೇನು ಬೇಕಾದರೂ ಮಾಡ್ಕೋಬೋದು, ಇಲ್ಲ ಕೋಕೋನಟ್ ಆಯಿಲ್ ಬೇರೆ ಯಾವುದಾದ್ರೂ ಮಾಯಿಶ್ಚರೈಸ್ ಕ್ರೀಮನ್ನು ಅಪ್ಲೈ ಮಾಡ್ಕೊತ ಸಹ ಮಾಡ್ಬೋದು. ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಫೇಸ್ಗೆ ಮಸಾಜ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಫೇಸ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಡ್ರೈ ಸ್ಕಿನ್ನ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಸ್ಕಿನ್ ಸಾಫ್ಟ್ ಆಗುತ್ತೆ. ನಿಮ್ಮ ಇಷ್ಟ ಫ್ರೆಂಡ್ಸ್. ನಿಮಗೆ ಬೇಕಾದರೆ ಕೊಬ್ಬರಿ ಎಣ್ಣೆ ಇಲ್ಲ ಮಾಯಿಶ್ಚರೈಸಿಂಗ್ ಕ್ರೀಮ್ ಇಲ್ಲ ಅದರ್ ಆಪ್ಷನ್ಸ್, ಇಲ್ಲ ನಾವು ಬರೀ ಕೈಯಲ್ಲೇ ಮಾಡ್ತೀವಿ ಅಂದರೂ ಸಹ ಮಾಡ್ಕೋಬಹುದು. ಕೊಬ್ಬರಿ ಎಣ್ಣೆ ಸ್ವಲ್ಪ ತಗೊಂಡು ಈ ರೀತಿ ನೀಟಾಗಿ ಬೆರಳಿಗೆ ಹಚ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬೆರಳಿನ ಸಹಾಯದಿಂದ ಇಲ್ಲಿ ಕೊನೆ ಚಿನ್ನಿರುತ್ತೆ ಫ್ರೆಂಡ್ಸ್, ಅಲ್ಲಿಂದ ಹಿಡಿದು ಹಿಂದೆ ಈ ರೀತಿ ನಿಧಾನವಾಗಿ ಸ್ಕಿನ್ನ ಮಸಾಜ್ ಮಾಡ್ಕೊತ ಬರಬೇಕು. ಇದೇ ಮಸಾಜ್ನ ಒಂದು 10 ಟೈಮ್ಸ್ ರಿಪೀಟ್ ಮಾಡಿ. ಇನ್ನು ಸೆಕೆಂಡ್ ಸ್ಟೆಪ್ ಬಂದು ನಮ್ಮ ಎರಡೂ ಕೈಗಳ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ಈ ರೀತಿ ಮಾಡ್ಕೊಳ್ಳಿ. ನಂತರ ಕೊನೆ ಚಿನ್ನಿಂದ ಹಿಡಿದು ಹಿಂದ್ಗಡೆ ಕಿವಿಯವರೆಗೂ ಸ್ಕಿನ್ನ ಈ ರೀತಿ ಎಳಿತಾ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಸೇಮ್ ಸ್ಟೆಪ್ನ ನೀವು ಒಂದು 10 ಟೈಮ್ಸ್ ರಿಪೀಟ್ ಮಾಡ್ತಾ ಬನ್ನಿ ನಿಧಾನವಾಗಿ. ನಂತರ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಫುಲ್ ಚೀಕ್ಸ್ ಮಸಾಜ್ ಬರುತ್ತೆ. ಎರಡೂ ಕೈಗಳ ಬೆರಳಿನ ಸಹಾಯದಿಂದ ಈ ರೀತಿ ಚಿನ್ನಿಂದ ಹಿಡಿದು ಹಿಂದೆ ಕಿವಿವರೆಗೂ ಚೀಕ್ಸ್ನ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ತಾ ಬರಬೇಕು. ಸೇಮ್ ಸ್ಟೆಪ್ನ ಒಂದು 10 ಟೈಮ್ಸ್ ರಿಪೀಟ್ ಮಾಡಿ. ನಂತರ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಎರಡೂ ಕೈಗಳಿಂದ 1 by 1 ಸ್ಕಿನ್ನನ್ನು ಕತ್ತಿನ ಕೆಳಗಡೆ ಬರೋ ಥರ ಮಸಾಜ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಕೈ ಆದಮೇಲೆ ಇನ್ನೊಂದು ಕೈಯಿಂದ, ಒಂದು ಕೈ ಆದಮೇಲೆ ಇನ್ನೊಂದು ಕೈಯಿಂದ ಸೇಮ್ ಸ್ಟೆಪ್ನ ನೀವು 10 ಟೈಮ್ಸ್ ನಿಧಾನವಾಗಿ ರಿಪೀಟ್ ಮಾಡಿ. ಈಗ ಸ್ಟೆಪ್ 5 ಬಂದ್ಬಿಟ್ಟು ನಮ್ಮ ಎರಡೂ ಕೈಗಳ ಥಂಬ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರನ್ನು ತಗೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಚಿನ್ ಕೆಳಗಡೆಯಿಂದ ಕಿವಿವರೆಗೂ ನೀಟಾಗಿ ಈ ರೀತಿ ನಿಧಾನವಾಗಿ ಎಳಿತಾ ಮಸಾಜ್ ಮಾಡ್ಕೊಳ್ಳಿ. ಇದೇ ಸ್ಟೆಪ್ನ ನೀವು ನಿಧಾನವಾಗಿ 10 ಟೈಮ್ಸ್ ರಿಪೀಟ್ ಮಾಡಿ. ಈ ರೀತಿ ನಾವು ದಿನಕ್ಕೆ ಒಂದು 5 ರಿಂದ 6 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಈ ಎಲ್ಲ ಸ್ಟೆಪ್ಸನ್ನು ಆರಾಮಾಗಿ ಮುಗಿಸ್ಬೋದು, ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ. ಮತ್ತು ಸಿಕ್ಸ್ತ್ ಮಸಾಜ್ ಬಂದು ನಮ್ಮ ಎರಡೂ ಕೈಗಳ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಿಲ್ ಫಿಂಗರ್ನ ಈ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚಿನ್ ಹತ್ತಿರದಿಂದ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಮೌತ್ ಹತ್ತಿರದಿಂದ, ಮೂರನೇ ಸ್ಟೆಪ್ ಬಂದ್ಬಿಟ್ಟು ಮೂಗಿನ ಹತ್ತಿರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಚಿನ್ನಿಂದ ಹಿಡಿದು ಕಿವಿವರೆಗೂ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡಬೇಕು. ನಂತರ ಮೌತ್ ಹತ್ತಿರದಿಂದ, ನಂತರ ಮೂಗು ಹತ್ತಿರದಿಂದ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡಬೇಕು. ಸೇಮ್ ಸ್ಟೆಪ್ನ ನಿಧಾನವಾಗಿ ಒಂದು 10 ಟೈಮ್ಸ್ ರಿಪೀಟ್ ಮಾಡಿ. ಈ ಮಸಾಜಿಂದ ನಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಫ್ರೆಂಡ್ಸ್, ಯಾಕಂದರೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಫೇಸಲ್ಲಿ. ಸೆವೆಂತ್ ಮಸಾಜ್ ಬಂದ್ಬಿಟ್ಟು ಬೆರಳಿನ ಸಹಾಯದಿಂದ ಚೀಕ್ಸನ್ನು ಮೇಲಕ್ಕೆ ತೆಗಿತಾ ಮಸಾಜ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸೋ ಥರ ಎರಡೂ ಬೆರಳನ್ನು ಈ ರೀತಿ ಚಿನ್ನ ಹತ್ರ ಇಟ್ಕೊಳ್ಳಿ. ನಂತರ ನಿಧಾನವಾಗಿ ಬೆರಳಿನ ಸಹಾಯದಿಂದ ಚೀಕ್ಸನ್ನು ಕಣ್ಣು ಹತ್ತಿರದವರೆಗೂ ಈ ರೀತಿ ಮೇಲೆ ಎಳ್ಕೊತ ಬನ್ನಿ. ಸೇಮ್ ಸ್ಟೆಪ್ನ ನೀವು ಒಂದು 10 ಟೈಮ್ಸ್ ನಿಧಾನವಾಗಿ ರಿಪೀಟ್ ಮಾಡಿ. ಈ ಮಸಾಜಿಂದ ಸಹ ನಮಗೆ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಚೀಕ್ಸ್ ಮತ್ತು ಡಬಲ್ ಚಿನ್ ಎರಡೂ ರೆಡ್ಯೂಸ್ ಆಗಿ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಈ 8th ಮಸಾಜ್ನ ನಾವು ಥಂಬ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರ್ ಸಹಾಯದಿಂದ ಮಾಡ್ಕೋಬೇಕು. ಈ ರೀತಿ ಎರಡೂ ಕೈಗಳ ಥಂಬ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರನ್ನು ಚಿನ್ನ ಹತ್ರ ಇಟ್ಕೊಂಡು ಈ ರೀತಿ ನೀಟಾಗಿ ಹಿಂದೆ ಕಿವಿ ಹತ್ತಿರದವರೆಗೂ ಎಳಿತಾ ಮಸಾಜ್ ಮಾಡ್ಕೋಬೇಕು. ಸೇಮ್ ಸ್ಟೆಪ್ನ ನೀವು ಒಂದು 10 ಟೈಮ್ಸ್ ನಿಧಾನವಾಗಿ ರಿಪೀಟ್ ಮಾಡಿ. ನೆಕ್ಸ್ಟ್ 9th ಮಸಾಜ್ ಬಂದುಬಿಟ್ಟು ಇದು ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ನೀವು ಪಾರ್ಲರ್ಗೆ ಫೇಶಿಯಲ್ಗೆ ಹೋಗಿದ್ರೆ ಖಂಡಿತ ಈ ಸ್ಟೆಪ್ ನಿಮಗೆ ಗೊತ್ತಾಗಿರುತ್ತೆ. ಈ ಸ್ಟೆಪ್ಪಲ್ಲಿ ನಮ್ಮ ಎರಡೂ ಕೈಗಳನ್ನು ಚಿನ್ ಕಡೆಯಿಂದ ತಗೊಂಡು ಫ್ರಂಟ್ಗೆ ಅಂದರೆ ಮುಂದಕ್ಕೆ ಒಂದು 3 ಟೈಮ್ಸ್, ಹಿಂದಕ್ಕೆ ಒಂದು 3 ಟೈಮ್ಸ್ ನಿಧಾನವಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಸೇಮ್ ಸ್ಟೆಪ್ನ ನೀವು ಒಂದು 10 ಟೈಮ್ಸ್ ನಿಧಾನವಾಗಿ ರಿಪೀಟ್ ಮಾಡಿದ್ರೆ ನಮ್ಮ ಸ್ಕಿನ್ ಒಳ್ಳೆ ಗ್ಲೋ ಜೊತೆಗೆ ಡಬಲ್ ಚಿನ್ ಸಹ ಕಡಿಮೆ ಆಗುತ್ತೆ.
ಈಗ ನಂಬರ್ 10th ಮಸಾಜ್ ಬಂದುಬಿಟ್ಟು ನಮ್ಮ ಸ್ಕಿನ್ನ ಚಿನ್ ಹತ್ತಿರದಿಂದ ಮೇಲೆ ಕತ್ತಿನವರೆಗೂ ನಿಧಾನವಾಗಿ ಈ ರೀತಿ ಎಳಿತಾ ಮಸಾಜ್ ಮಾಡಬೇಕು. ನಂಬರ್ 11th ಮಸಾಜ್ ಬಂದುಬಿಟ್ಟು ಚಿನ್ನ 2 ಸೈಡ್ ಮತ್ತು ಸೆಂಟ್ರಲ್ಲಿ ಈ ರೀತಿ 2 ಕೈಗಳಿಂದ ನೀಟಾಗಿ ಕೆಳಗಡೆ ಎಳಿತಾ ಮಸಾಜ್ ಮಾಡ್ಕೋಬೇಕು. ಫೇಸ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಒಂದು 3 ಟೈಮ್ಸ್ ಈ ರೀತಿ ಮಾಡ್ಕೊಳ್ಳಿ. ನಂತರ ಬೋತ್ ದ ಸೈಡ್ ಇದೇ ರೀತಿ 3 ಟೈಮ್ಸ್ ರಿಪೀಟ್ ಮಾಡಿ. ಸೇಮ್ ಎಕ್ಸರ್ಸೈಸ್ನ ನಿಧಾನವಾಗಿ ಒಂದು 10 ಟೈಮ್ಸ್ ರಿಪೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ದಂಗೆ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆಯೋ, ತುಂಬ ಗ್ಲೋ ಸಹನೂ ಬಂದಿದೆ. ಈ ಗ್ಲೋ ಬರಬೇಕು, ಸಾಫ್ಟ್ ಆಗಬೇಕು ಅಂದರೆ ಕೊಬ್ಬರಿ ಎಣ್ಣೆಯಿಂದನೇ ಸಾಧ್ಯ. ಸೊ ನಾನು ಫೇಸ್ಗೆ ಏನೇ ಟ್ರೈ ಮಾಡಬೇಕಾದ್ರೂ ಫಸ್ಟ್ ಕೊಬ್ಬರಿ ಎಣ್ಣೆಗೆ ಪ್ರಿಫರ್ ಮಾಡ್ತೀನಿ. ಈ ಮಸಾಜಸ್ ಬಂದುಬಿಟ್ಟು ನಿಮ್ಮ ಡಬಲ್ ಚಿನ್ ರೆಡ್ಯೂಸ್ ಮಾಡಲು ಮತ್ತು ಫೇಸಲ್ಲಿ ಒಳ್ಳೆ ಗ್ಲೋ ತರಲು ತುಂಬ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.